ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಕನ್ನಡಕ್ಕೆ ಕಜಿನ್ಸ್ ಕೊಟ್ಟ ಕೊಡುಗೆ ಕುವೆಂಪು. 1920ರ ದಶಕ. ಮೈಸೂರಿನ ಮಹಾರಾಜ ಕಾಲೇಜು. ಇಂಗ್ಲಿಷ್ ಭಾಷಾ ತರಗತಿಯಲ್ಲಿ ಬ್ರಂಟ್ ಎಂಬ ಆಂಗ್ಲ ಶಿಕ್ಷಕರು ಮಕ್ಕಳಿಗೆ ಪ್ರಬಂಧ ಬರೆಯಲು ಹೇಳಿದ್ದಾರೆ. ಎಲ್ಲರೂ ಗಂಭೀರವಾಗಿ ಬರೆಯುತ್ತಿದ್ದರೆ ಕೊನೆಯ ಸಾಲಿನಲ್ಲಿ ಮಾತ್ರ ಮುಸಿ ಮುಸಿ ನಗೆಯ ಸದ್ದು. ಅಲ್ಲಿದ್ದ ವಿದ್ಯಾರ್ಥಿಗಳ ನಗುವಿಗೆ ತುಂಟ ಸಹಪಾಠಿಯೊಬ್ಬನು ಕೇಂದ್ರವಾಗಿರುವಂತೆ ತೋರಿತು. ಬ್ರಂಟ್ ಸಾಹೇಬರು ಆ ವಿದ್ಯಾರ್ಥಿಯನ್ನು ಉದ್ದೇಶಿಸಿ, ಪ್ರಬಂಧ ಬರೆದಾಯ್ತೆ ಎಂದು ಕೇಳಿದರು. ಬರೆದು ಮುಗಿಸಿರುವುದಾಗಿ ಉತ್ತರ ಬಂತು. ಸರಿ, ಹಾಗಾದರೆ ಓದಿ ಕೇಳೋಣ ಎಂದರು. ಆ ತರುಣ ಎದ್ದು ನಿಂತು ನೋಟ್ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಸ್ಪಷ್ಟವಾಗಿ 5 ನಿಮಿಷಗಳವರೆಗೆ ತಾನು ಬರೆದ ಪ್ರಬಂಧವನ್ನು ಓದಿ ಹೇಳಿದರು. ಸೊಗಸಾದ ಇಂಗ್ಲಿಷ್, ಒಳ್ಳೆಯ ಪ್ರಬಂಧ. ಬ್ರಂಟ್ ಸಾಹೇಬರಿಗೆ ತುಂಬ ಇಷ್ಟವಾಯಿತು. ಮೆಚ್ಚುಗೆಯ ಮಾತುಗಳನ್ನು ಹೇಳಿ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಆತ ಕುಳಿತುಕೊಳ್ಳುತ್ತಿದ್ದಂತೆ ಸುತ್ತಲಿನ ಸಹಪಾಠಿಗಳ ಕಡೆಯಿಂದ ಇನ್ನಷ್ಟು ಗಟ್ಟಿಯಾದ ನಗುವಿನ ಸದ್ದು ಕೇಳಿಬರತೊಡಗಿತು. ಇದೇನೆಂದು ಹೊಳೆಯದೆ ಸಾಹೇಬರು ಆ ಯುವಕನನ್ನು ನೋಟ್ ಪುಸ್ತಕದ ಸಮೇತ ತಮ್ಮಲ್ಲಿಗೆ ಬರುವಂತೆ ಕರೆದರು. ನೋಡುತ್ತಾರೆ, ನೋಟ್ ಪುಸ್ತಕದಲ್ಲೆಲ್ಲೂ ಪ್ರಬಂಧದ ಒಂದು ಅಕ್ಷರವೂ ಇಲ್ಲ. ಬದಲಿಗೆ ಪುಟವೊಂದರಲ್ಲಿ ಸೈಕಲ್ ಸವಾರಿ ಮಾಡುತ್ತಿರುವ ವಿದೇಶಿ ಮಹಿಳೆಯ ಚಿತ್ರ ಇತ್ತು. ಬ್ರಂಟ್ ಸಾಹೇಬರನ್ನು ಚಕಿತಗೊಳಿಸಿದ ಆ ವಿದ್ಯಾರ್ಥಿಯೇ ಮುಂದೆ ಕುವೆಂಪು ಎಂಬ ಕಾವ್ಯನಾಮದಿಂದ ಖ್ಯಾತಿ ಪಡೆದ ಕೆ.ವಿ. ಪುಟ್ಟಪ್ಪ. ಅಂದು ಅಧ್ಯಾಪಕರು ಪುಟ್ಟಪ್ಪನವರ ಪ್ರತಿಭೆಯನ್ನು ಮೆಚ್ಚಿಕೊಳ್ಳುವುದರ ಜೊತೆಗೆ ತರಗತಿಯಲ್ಲಿರಬೇಕಾದ ಶಿಸ್ತನ್ನು ಮರೆಯಬಾರದೆಂಬ ಕಿವಿಮಾತನ್ನು ಹೇಳಿದರು. ಪುಟ್ಟಪ್ಪನವರು ಇಂಟರ್ ಓದುತ್ತಿದ್ದಾಗ ಒಮ್ಮೆ ಪ್ರಖ್ಯಾತ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಮೈಸೂರಿಗೆ ಬಂದಿದ್ದರು. ಪುಟ್ಟಪ್ಪನವರು ಅವರಿಗೆ ತಮ್ಮ ಇಂಗ್ಲಿಷ್ ಕವಿತೆಗಳನ್ನು ತೋರಿಸಿದರು. ಆ ಹಾಳೆಗಳನ್ನು ಒಮ್ಮೆ ಅತ್ತಿತ್ತ ತಿರುವಿ ನೋಡಿದ ಕಜಿನ್ಸ್ ತಲೆ ಎತ್ತಿ ಪುಟ್ಟಪ್ಪನವರನ್ನೇ ದಿಟ್ಟಿಸಿದರು. ಏನ್ರಿ ಇದೆಲ್ಲ ಕಗ್ಗ? ನಿಮ್ಮ ವೇಷ ನೋಡಿದರೆ ಪೂರ್ತಿ ಸ್ವದೇಶಿ, ಬರವಣಿಗೆಗೆ ಮಾತ್ರ ಇಂಗ್ಲಿಷ್ ಭಾಷೆಯೇ. ನಿಮ್ಮ ಭಾಷೆಯಲ್ಲಿ ಏನೇನು ಬರೆದಿದ್ದೀರಿ ಎಂದರು. ಉಳಿದವರೆಲ್ಲ ತಮ್ಮನ್ನು ಹೊಗಳಿದಂತೆ ಇವರೂ ಪ್ರಶಂಸೆಯ ಮಾತುಗಳನ್ನೇ ಹೇಳುವರೆಂಬ ನಿರೀಕ್ಷೆಯಿಂದ ಬಂದಿದ್ದ ಪುಟ್ಟಪ್ಪನವರಿಗೆ ಕಜಿನ್ಸ್ ಅವರ ಮಾತಿನಿಂದ ಕೋಪವೇ ಬಂದುಬಿಟ್ಟಿತು. ಅಸಹನೆಯಿಂದಲೇ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲು ಸಾಧ್ಯವಾಗುವಷ್ಟು ಚೆನ್ನಾಗಿ ಕನ್ನಡದಲ್ಲಿ ಬರೆಯಲು ಸಾಧ್ಯ ಆಗೋದಿಲ್ಲ. ಇಂಗ್ಲೀಷ್ನಲ್ಲಿರುವಷ್ಟು ಛಂದಸ್ಸಿನ ವೈವಿಧ್ಯ ಕನ್ನಡದಲ್ಲಿ ಇಲ್ಲ, ಇರೋದೆಲ್ಲ ಹಳೆ ಕಾಲದ್ದೇ ಎಂದು ಬಿಟ್ಟರು. ಆಗ ಕಜಿನ್ಸ್ ಸೌಮ್ಯವಾಗಿಯೇ ಪುಟ್ಟಪ್ಪನವರಿಗೆ ಸಾಂತ್ವನ ಹೇಳಿದರು. ಯಾವ ಭಾಷೆಯೂ ತನಗೆ ತಾನೇ ಸಮರ್ಥ ಇಲ್ಲವೇ ಅಸಮರ್ಥ ಎನಿಸಿಕೊಳ್ಳುವುದಿಲ್ಲ. ಆ ಭಾಷೆಯಲ್ಲಿ ಸಮರ್ಥನಾದವನೊಬ್ಬ ಸಾಹಿತ್ಯ ರಚನೆ ಮಾಡುತ್ತಿದ್ದಂತೆಯೇ ಭಾಷೆ ಅದ್ಭುತ ರೂಪ ತಾಳಬಲ್ಲದು. ಉದಾಹರಣೆಗೆ ರವೀಂದ್ರನಾಥ ಠಾಕೂರ್ರಂಥವರು ಬರೋವರೆಗೆ ಬಂಗಾಳಿ ಭಾಷೆ ಸಾಧಾರಣ ಸ್ಥಿತಿಯಲ್ಲೇ ಇತ್ತು. ಠಾಕೂರರಿಂದ ಆ ಭಾಷೆ ಹೊಸ ಶೈಲಿ ಛಂದಸ್ಸುಗಳನ್ನು ಕಂಡುಕೊಂಡು ವಿಶ್ವಪ್ರಸಿದ್ಧಿ ಪಡೆಯುವಂತಾಯಿತು. ಠಾಕೂರರಿಗೆ ನೊಬೆಲ್ ಪ್ರಶಸ್ತಿಯೂ ಬಂತು. ಹಾಗೆ ನೀವು ಹೊಸ ಹೊಸ ಛಂದಸ್ಸುಗಳನ್ನು, ಪದಪ್ರಯೋಗಗಳನ್ನು ರೂಪಿಸಿ ಹೊಸ ರೀತಿಯಲ್ಲಿ ಸಾಹಿತ್ಯ ರಚನೆ ಮಾಡಬೇಕು. ನಿಮ್ಮ ಹುಟ್ಟಿನೊಡನೆ ಬಂದ ಭಾಷೆಯಲ್ಲಿ ಮಾತ್ರವೇ ಸೃಜನಶೀಲ ಸಾಹಿತ್ಯವನ್ನು ಸೃಷ್ಟಿಸಲು ಸಾಧ್ಯ. ಕನ್ನಡದಲ್ಲಿ ನೀವು ಬರೆಯಬಲ್ಲಷ್ಟು ಚೆನ್ನಾಗಿ ಇಂಗ್ಲೀಷ್ನಂಥ ಪರಭಾಷೆಯಲ್ಲಿ ಬರೆಯಲಾರಿರಿ. ಒಂದು ವೇಳೆ ಬರೆದರೂ ಅದು ಅತ್ಯುತ್ತಮ ಮಟ್ಟದ್ದಾಗಿರುವುದು ಸಾಧ್ಯವಲ್ಲ. ಆ ಗಳಿಗೆಯಲ್ಲಿ ಕಜಿನ್ಸ್ ಅವರ ಸ್ವದೇಶಿ ಸಾಹಿತ್ಯವಾದ ಪುಟ್ಟಪ್ಪನವರಿಗೆ ಅಷ್ಟೇನೂ ಪ್ರಿಯವಾಗಿ ತೋರಿರಲಿಲ್ಲ. ಆದರೆ ಕುವೆಂಪು ವಿಶ್ವದ ಗಮನ ಸೆಳೆಯಬಲ್ಲ ಸಾಹಿತ್ಯವನ್ನು ಕನ್ನಡದಂಥ ಭಾಷೆಯಲ್ಲೇ ರಚಿಸಲು ಕಜಿನ್ಸ್ ಅವರ ಹಿತವಚನಗಳು ಸ್ಫೂರ್ತಿಯಾದದ್ದು ನಿಜ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.